ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಆಯೋಜಿಸಲಾದ ಮಂಗಳೂರು ಕಂಬಳದಲ್ಲಿ ನಡೆದ ಪ್ರಕರಣವೊಂದು ಇದು ಬೇಕಿತ್ತಾ ಎಂಬ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಕಂಬಳದ ಕ್ರೇಜ್ ಅನ್ನ ಯುವ ತಲೆಮಾರಿನಲ್ಲಿ ಬಿತ್ತಿದ ತಕ್ಕ ಮಟ್ಟಿಗೆ ಅದರ ಆಧುನೀಕರಣದ ರೂವಾರಿಯೂ ಆಗಿರುವ ಹಿರಿಯ ವ್ಯಕ್ತಿಯೊಬ್ಬರನ್ನ ಬಹಿರಂಗವಾಗಿ ಏಕವಚನದಲ್ಲಿ ಅವಮಾನಿಸಲಾಗಿದೆ ಎಂದು ನವ ಮಾಧ್ಯಮಗಳಲ್ಲಿ ಗುಂಪು ಕಟ್ಟಿಕೊಂಡಂತೆ ಅಭಿಮಾನಿಗಳ ಹೆಸರಿನಲ್ಲಿ ನಡೆಯುತ್ತಿರುವ ಚರ್ಚೆ ಕಂಬಳದ ಶಿಸ್ತಿಗೆ ಸವಾಲು ಹಾಕುವಂತಿದೆ. ಕಂಬಳ ಈ ನಾಡಿನ ಪರಂಪರಾಗತವಾದ ಜಾನಪದ ಕ್ರೀಡೆ. ಇದು ಕರಾವಳಿ ಜನರ ನಾಡಿ ಮಿಡಿತದ ಪ್ರತಿಧ್ವನಿ. ಇದರ ಆಚರಣೆಗೆ ಅದರದ್ದೇ ಆದ ನೀತಿ ನಿಯಮಗಳಿವೆ. ಪರಂಪರಾಗತ ಕಂಬಳದ ಉಳಿವಿಗಾಗಿ ಅದೆಷ್ಟೋ ತೌಳವ ನಾಡಿನ ಮಹನೀಯರು ಶ್ರಮವನ್ನ ಪಟ್ಟಿದ್ದಾರೆ. ನಿಷೇಧ ಹೇರಿದಾಗ ಅದು ನಮ್ಮ ಅಸ್ಮಿತೆ ಎಂದು ಬೀದಿಗಿಳಿದು ಹೋರಾಡಿದ್ದಾರೆ. ಆ ಸಾಲಿನಲ್ಲಿ ಅಗ್ರಗಣ್ಯರ ಸಾಲಿನಲ್ಲಿ ನಿಲ್ಲುವವರಲ್ಲಿ ಒಬ್ಬರು ಎಂದ್ರೆ ಕಂಬಳದ ಮಟ್ಟಿಗೆ ಅಲಿಖಿತ ಸಂವಿಧಾನದಂತಿರುವ ಗುಣಪಾಲ ಕಡಂಬರು. ಕಳೆದ ಶನಿವಾರ ಮಂಗಳೂರು ಕಂಬಳ ಸಮಿತಿ ವತಿಯಿಂದ ಬಂಗ್ರಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಸಂಸದ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳ ನಡೆಯಿತು. ನಗರದಲ್ಲಿ ನಡೆಯುವ ಈ ಕಂಬಳಕ್ಕೆ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇದನ್ನ ಆಕರ್ಷಣೀಯವಾಗಿಸಲು ನವೀನ ಆಲೋಚನೆ ವಿಧಾನಗಳನ್ನ ಕಂಬಳದ ಆಯೋಜಕರು ಅನುಸರಿಸುತ್ತಾರೆ. ಈ ಬಾರಿಯಲ್ಲಿ ಕೆಲವು ಇರುಸು ಮುರುಸಿನ ಘಟನೆಗಳು ನಡೆದಿವೆ. ಹಳೆಯ ಅಸಮಾಧಾನವನ್ನ ಹೊರಹಾಕಲು ಈ ಕಂಬಳ ವೇದಿಕೆಯಾದಂತಹ ವಿದ್ಯಮಾನ ನಡೆದಿದೆ. ವಿವೇಕ ಮತ್ತು ವಿವೇಚನೆ ಕಳೆದುಕೊಂಡ ಮನಸ್ಸುಗಳು ಹಿರಿಯರನ್ನ ಏಕವಚನದಿಂದ ಕರೆದು ನಂದಿಸಿವೆ. ಆ ಸಂದರ್ಭದಲ್ಲಿ ಇತರ ಹಿರಿಯರು ನಿಷ್ಕ್ರಿಯವಾಗಿ ನಿಂತರು ಎಂದು ಹೇಳಲಾಗುತ್ತದೆ. ಅವರೆಲ್ಲ ಕಡಂಬರ ಜೊತೆಗೆ ಕೆಲಸ ಮಾಡಿದವರೇ ಎಂಬುದು ಗಮನಾರ್ಹ. ಎಳೆಯ ರಕ್ತ ಕುದಿಯುತ್ತಿದೆ, ನಾವೇನು ಮಾಡಲು ಸಾಧ್ಯ ಎಂಬ ಅಸಹಾಯಕ ಸ್ಥಿತಿ ಅವರನ್ನ ಕಾಡಿತೆ, ಅಥವಾ ಹೊಸ ಉಸಾಬರಿ ನಮಗೇಕೆ ಎಂಬ ನಿರಾಸಕ್ತಿ ಬಾಧಿಸಿತೆ ಎಂಬುದಕ್ಕೆ ಅವರಷ್ಟೇ ಉತ್ತರ ಹೇಳಬಲ್ಲರು. ಆದ್ರೆ ಕಡಂಬರು ಮಾತ್ರ ಸ್ಪಷ್ಟವಾಗಿ ಹೇಳ್ತಾರೆ, ಅದಕ್ಕೆ ಉತ್ತರ ಕೊಡಲಾಗದು ಎಂದು ನಾನು ಬಾಯಿ ಮುಚ್ಚಿ ಕೂತದಲ್ಲ. ಸಾವಿರಾರು ಜನ ಇಂದು ತಲೆ ಮೇಲೆ ಹೊತ್ತು ಮೆರೆಸುತ್ತಿರುವ ಕಂಬಳ ಕ್ರೀಡೆಗೆ ಕುಂದಾಗಬಾರದು ಎಂದು ಸುಮ್ಮನಾದೆ ಎಂದು ಅವರು ಅವಮಾನವನ್ನ ನುಂಗಿದ್ದಾರೆ. ಕಡಂಬರು ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನ ಸತ್ಪ್ರಜೆಗಳಾಗಿಸುವವರು. ಈ ವಿಷಮ ಪರಿಸ್ಥಿತಿಯನ್ನ ಶಾಂತಚಿತ್ತರಾಗಿ ನಿಭಾಯಿಸಿದ ರೀತಿಗೆ ಅವರ ಅಭಿಮಾನಿ ಬಳಗ ಬೆರಗಾಗಿದೆ. ಆದ್ರೆ ಅವಮಾನ ಮಾಡಿದವರು ಸಾರ್ವಜನಿಕ ಕ್ಷಮೆ ಕೇಳಬೇಕು ಎಂದು ಪಟ್ಟು ಹಿಡಿದಿದೆ. ಕಂಬಳ ಇದುವರೆಗೆ ತುಳುನಾಡ ಜನತೆಯ ಹೆಮ್ಮೆಯ ಒಮ್ಮತದ ಕ್ರೀಡೆಯಾಗಿದ್ದುದು ಒಡಕಿನ ಹಾದಿಗೆ ಕೊಂಡೊಯ್ಯಲ್ಪಡುತ್ತದೆ. ಕ್ರೀಡೆಗೆ ಬಣ ರಾಜಕೀಯ ಬಂದ್ರೆ ಅಲ್ಲಿಗೆ ಅದರ ಪಾವಿತ್ರ್ಯ ಕುಸಿಯುತ್ತದೆ. ಈ ವಿದ್ಯಮಾನ ಕಂಬಳದ ಇತಿಹಾಸಕ್ಕೂ ಅಪಚಾರ ಮಾಡಿದಂತಿದೆ. ಲೋಕೇಶ ಮುಚ್ಚೂರು ಮತ್ತು ಅರುಣ್ ಅವರು ಕಂಬಳದಲ್ಲಿ ವೀಕ್ಷಕ ವಿವರಣೆ ಸಂದರ್ಭ ಧ್ವನಿವರ್ಧಕದಲ್ಲಿ ಸಾರ್ವಜನಿಕವಾಗಿ ನುಡಿದಿರುವ ಮಾತುಗಳು ಕಡಂಬ ಅಭಿಮಾನಿಗಳನ್ನ ರೊಚ್ಚಿಗೆಬ್ಬಿಸಿವೆ. ಈ ರೊಚ್ಚು ದೇಶ ಮಾತ್ರವಲ್ಲ, ವಿದೇಶಗಳಲ್ಲೂ ಅಭಿಮಾನಿಗಳನ್ನ ಹೊಂದಿರುವ ಕಂಬಳದ ಘನತೆ ಕುಗ್ಗಿಸುತ್ತದೆ ಎನ್ನುವುದಂತೂ ಸತ್ಯ. ಪರಸ್ಪರ ಮಾತನಾಡಿ ಬಗೆಹರಿಸಲಾರದಷ್ಟು ದೊಡ್ಡ ಬಿಕ್ಕಟ್ಟೇನಲ್ಲ ಇದು. ಮನಸ್ಸು ಮಾಡ್ಬೇಕಷ್ಟೇ. ಶಿಸ್ತು, ಪರಿಪಾಲನೆಯ ಇರಾದೆ, ಪರಸ್ಪರ ಗೌರವ, ಕಂಬಳದ ಘನತೆ ಕಾಪಾಡಬೇಕು ಎಂಬ ಪ್ರಾಮಾಣಿಕ ಇರಾದೆ ಇರುವ ಹಿರಿಯರು, ವಿವೇಕಶಾಲಿಗಳು ಒಗ್ಗೂಡಿ ವಿವಾದ ಬಗೆಹರಿಸುವುದು ಒಳಿತು. ಮತ್ತು ಇಂದಿನ ಸಂದರ್ಭದಲ್ಲಿ ಇದು ಅತ್ಯಗತ್ಯ ಕೂಡ. ಕಾರ್ಕಳ ಮಹಾಮಸ್ತಕಾಭಿಷೇಕದಂತಹ ಲಕ್ಷ ಜನ ಸೇರುವ ಕಾರ್ಯಕ್ರಮಗಳನ್ನ ಸಂಘಟನೆಯ ಜನವಾಗಿ ನಿಭಾಯಿಸಿರುವ ಕಡಂಬರು ಇಡೀ ವಿದ್ಯಮಾನದಲ್ಲಿ ಕಾರ್ಕಳ ಬೆಟ್ಟದಲ್ಲಿರುವ ಆ ಮಹಾಜ್ಞಾನಿ ಸಾರಿದ ಆದರ್ಶದಂತೆ ನಿರ್ವಿಕಾರವಾಗುಳಿದಿದ್ದಾರೆ. ಆ ಮಹಾ ಮೌನವೇ ಕಡಂಬರನ್ನ ಎತ್ತರಕ್ಕೇರಿಸಿದೆ, ಕಂಬಳದ ಘನತೆಯನ್ನ ಎತ್ತರಿಸಿದೆ, ಸಮಕಾಲೀನ ಇತಿಹಾಸ ಮೂಡಿಸಬಹುದಾದ ಕಪ್ಪು ಚುಕ್ಕೆ ಮೂಡಿಸದಂತೆ ತಡೆದಿದೆ. ಬುಡ್ನಾಗ ಒಂಚೂರು ಹೆಚ್ಚು ಕಮ್ಮಿ ಅಂಡ ಮೂಲು ಸೆನ್ಸರ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಯಾಕಂದ್ರೆ ತುಯ್ಯಾರ್ನಿಗೆ 0.3 ಸೆಕೆಂಡುದ 100 ಪಾಲು ಮಲ್ತುಂಡ 0.3 ಡಿಸಿಷನ್ ಕೊಂಡು. ಹಲೋ ಹಲೋ ಈರೊಂದು ಮನ್ಮದ ಕೊಲ್ವಾರ ಮೂಲ ಏರ್ಬಿಟ್ರೆಂಡು ಯಾನು ಅರುಣ್ ಬೋತೇರು ಗೊತ್ತಲೆ ಓ ಈರ ಅಲ್ಪ ಮೂಲ ಏರ್ಬಿಟ್ರೆಂಡು ಮೈಕ್ ಬಂದು ಮಲ್ತುಕೊಳ್ಳು ಬನ್ನಿಗಿಲ್ಲ ರದ್ದು ಏತು ಗೊತ್ತು ಹೋಗ್ಲಿ ಕುಲ್ಲಿ ಕುಲ್ಲಿ ಬಂದಾಳ್ಬಿಳೆ. ಹಾ ಎತ್ತನಿ ಏರ್ ಪಾತೇರ್ ನೀವು ಯಾನಿ ಅರುಣ್ ಶೆಟ್ಟಿ. ಹಾ